ಎಸ್ ವೆಲ್ಕಮ್ ಟು ಅವರ್ ಜ್ಞಾನವಿದು ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ, ಈ ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಕೋರ್ಸಿಗೆ ಎವ್ರಿ ಇಯರ್ 10,000 ಬರುತ್ತೆ ಅಕೌಂಟಿಗೆ. ಓಕೆನಾ, ಹೆಂಗೆ ಬರುತ್ತೆ, ಏನು ಅಪ್ಲೈ ಮಾಡಬೇಕು ಅಂತ ಕೇಳಿದ್ರೆ, ಈ ಸ್ಕಾಲರ್ಶಿಪ್ಪು ಮೊದಲು ಯಾರಿಗೆ ಅಂತ ತಿಳ್ಕೊಬೇಕಲ್ವ. ಈ ಸ್ಕಾಲರ್ಶಿಪ್ ಮೊದಲು ಯಾರಿಗೆ ಅಂತ ಹೇಳಿದ್ರೆ, ಪ್ರೊಫೆಷ್ನಲ್ ಕೋರ್ಸ್ ಮಾಡ್ತಾ ಇರೋವಂಥ ಸ್ಟೂಡೆಂಟ್ಸ್ಗೆ. ಪ್ರೊಫೆಷ್ನಲ್ ಕೋರ್ಸ್ ಅಂತ ಹೇಳಿದ್ರೆ ಇಂಜಿನಿಯರಿಂಗು, ಡಿಗ್ರಿ ಆರ್ ನೀಟ್, ಮೆಡಿಕಲ್ ಮಾಡ್ತಿರ್ತೀರ ಅಲ್ವಾ, ಈ ಪ್ರೊಫೆಷ್ನಲ್ ಕೋರ್ಸಲ್ಲಿ ಇರೋರಿಗೆ ಈ ಧರ್ಮಸ್ಥಳ ಒಂದು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ ಕೊಡ್ತಿದೆ. ಆ್ಯಂಡ್ ಇನ್ನೊಂದು ಕಂಡೀಷನ್ ಏನಂದರೆ, ಪೇರೆಂಟ್ಸ್ ಅಂದರೆ ಇವಾಗ ಅಮ್ಮ ಇಲ್ಲ ಅಪ್ಪ ಇಬ್ಬರಲ್ಲಿ ಒಬ್ಬರು ಈ ಧರ್ಮಸ್ಥಳ ಸಂಘದಲ್ಲಿ ಸದಸ್ಯರಾಗಿರಬೇಕು. ಆವಾಗ ಮಾತ್ರ ನೀವು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಆಗೋದು. ಓಕೆನಾ, ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ತುಂಬ ಈಸಿ. ಜಸ್ಟ್ 2 ಅಪ್ಲಿಕೇಶನ್ನ ಫಿಲ್ ಮಾಡಿ ಅದ್ರ ಜೊತೆ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡೋಗಿ ಧರ್ಮಸ್ಥಳ ಆಫೀಸ್ ಅವರಿಗೆ ಕೊಟ್ಟರೆ ಸಾಕು. ಅವರೇ ನಿಮಗೆ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಕೊಡ್ತಾರೆ. ಎವ್ರಿ ಇಯರ್ 10,000 ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆನಾ, ನೋಡಿ ಫಸ್ಟು ಏನೇನು ಅಪ್ಲಿಕೇಶನ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಕಂಪ್ಲೀಟಾಗಿ. ಸೊ ದಟ್ ಅಪ್ಲಿಕೇಶನ್ ಹೆಂಗೆ ಫಿಲ್ ಮಾಡೋದು ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಆ ಅಪ್ಲಿಕೇಶನ್ನ ನೀವು ಕಂಪ್ಲೀಟಾಗಿ ಫಿಲ್ ಮಾಡಿಬಿಟ್ಟು ಆ ಡಾಕ್ಯುಮೆಂಟ್ಸ್ನ ಯಾವ್ಯಾವ ಡಾಕ್ಯುಮೆಂಟ್ಸು ಅಂತಲೂ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಆ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡೋಗಿ ಧರ್ಮಸ್ಥಳ ಆಫೀಸ್ ಅವ್ರಿಗೆ ಕೊಡಬೇಕು ಅಷ್ಟೇ. ಓಕೆನಾ, ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಎಲ್ಲಿವರೆಗೂ ಟೈಮ್ ಇರುತ್ತೆ ಅಂತ ಕೇಳಿದ್ರೆ, ನೀವು ಮಾರ್ಚ್ ಏಪ್ರಿಲ್ವರೆಗೂ ಕೂಡ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಟೈಮ್ ಇರುತ್ತೆ. ಓಕೆನಾ, ಫಸ್ಟು ನೋಡಿ, ಮಾನ್ಯರೇ ಡ್ಯಾಶ್ ಜಿಲ್ಲೆ ಅಂತ ಕೇಳಿದ್ದಾರೆ, ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ಇದ್ದೀರಾ ಅಂತ. ಇದು ಫಸ್ಟ್ ಅಪ್ಲಿಕೇಶನ್ನು. ನೆಕ್ಸ್ಟು ತಾಲೂಕಿನ ಹೆಸರು, ಗ್ರಾಮದ ಹೆಸರು. ಇಲ್ಲಿ ನೋಡಿ, ಇಲ್ಲಿ ಹೆಸರಿನ ನಾನು ನನ್ನ ಮಗನಾದ ಅಂತ ಕೇಳಿದ್ದಾರೆ ಅಂದರೆ ನಿಮ್ಮ ಪೇರೆಂಟ್. ಇವಾಗ ನಿಮ್ಮ ತಂದೆಯವರು ಧರ್ಮಸ್ಥಳ ಸಂಘದಲ್ಲಿ ಸದಸ್ಯರಾಗಿದ್ದರೆ ನಿಮ್ಮ ತಂದೆಯವರ ಹೆಸರನ್ನು ಇಲ್ಲಿ ಬರಿಬೇಕಾಗತ್ತೆ. ನಿಮ್ಮ ತಾಯಿಯವರು ಏನಾದರೂ ಸದಸ್ಯರಾಗಿದ್ದರೆ ನಿಮ್ಮ ತಾಯಿಯವರ ಹೆಸರನ್ನು ಇಲ್ಲಿ ಬರಿಬೇಕಾಗತ್ತೆ. ಓಕೆನಾ, ನೆಕ್ಸ್ಟು ಇಲ್ಲಿ ನಿಮ್ಮ ಹೆಸರು ಬರಿಬೇಕು. ಇಲ್ಲಿ ಯಾವ ಸಂಸ್ಥೆ ಅಂದರೆ ನಿಮ್ಮ ಕಾಲೇಜಿನ ಹೆಸರನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆನಾ, ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಆ ಕಾಲೇಜ್ ಹೆಸರನ್ನ ಕಂಪ್ಲೀಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟು ಕೋರ್ಸ್, ಯಾವ ಕೋರ್ಸ್ನ ಮಾಡ್ತಿದ್ದೀರಾ. ಇವಾಗ BCom ಮಾಡ್ತಿದ್ರೆ BCom ಅಂತ ಮೆನ್ಷನ್ ಮಾಡಿ, ಇಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ರೆ ಇಂಜಿನಿಯರಿಂಗ್ ಅಂತ ಮೆನ್ಷನ್ ಮಾಡಬೇಕು. ಆ್ಯಂಡ್ ಆಲ್ಸೋ ಎನಿ ಅದರ್ ಫಾರ್ಮಸಿ ಈ ಥರ ಮಾಡ್ತಾ ಇರೋರು ಆ ಕೋರ್ಸ್ನ ಹೆಸರನ್ನ ಮೆನ್ಷನ್ ಮಾಡಬೇಕು. ಆ್ಯಂಡ್ ಇಲ್ಲಿ ಸ್ಪೆಷಲೈಸೇಷನ್ ಅಂದರೆ ಅದು ಪರ್ಟಿಕ್ಯುಲರ್ ಕೋರ್ಸಲ್ಲಿ ಯಾವ ಸ್ಪೆಷಲೈಸೇಷನ್ನ ಮಾಡ್ತಿದ್ದೀರಾ. ಇವಾಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಂದರೆ CSE ಮಾಡ್ತಿದ್ದೀರಾ, EC ಮಾಡ್ತಿದ್ದೀರಾ, ಈ ಥರ ಸ್ಪೆಷಲೈಸೇಷನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆನಾ, ನೆಕ್ಸ್ಟು ಪ್ರಸ್ತುತ ಯಾವ ವರ್ಷದಲ್ಲಿ ನೀವು ತರಗತಿಯ ವಿದ್ಯಾರ್ಚನೆ ಮಾಡ್ತಿದ್ದೀರಾ ಅಂತ. ಅಂದರೆ ಅಟ್ ಪ್ರೆಸೆಂಟ್ ನೀವು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡ್ತಿದ್ದೀರಾ, ಸೆಕೆಂಡ್ ಇಯರಲ್ಲಿ ಸ್ಟಡಿ ಮಾಡ್ತಿದ್ದೀರಾ, ಇಲ್ಲ ಥರ್ಡ್ ಇಯರಲ್ಲಿ ಸ್ಟಡಿ ಮಾಡ್ತೀರಾ, ಇದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಎಷ್ಟು ವರ್ಷಗಳಿಂದ ನಿಮ್ಮ ಪೇರೆಂಟು ಅಲ್ಲಿ ಸದಸ್ಯರಾಗಿ ಇದ್ದಾರೆ, ಅಂದರೆ ಧರ್ಮಸ್ಥಳ ಸಂಘದಲ್ಲಿ ಎಷ್ಟು ವರ್ಷಗಳಿಂದ ಸದಸ್ಯರಾಗಿದ್ದಾರೆ. 1 ವರ್ಷ ಆಗಿದೆಯಾ, ಇಲ್ಲ 2 ವರ್ಷ ಆಗಿದೆಯಾ ಸೇರಿಕೊಂಡು ಅಂತ ಇಲ್ಲಿ ಬರಿಬೇಕಾಗತ್ತೆ. ಈ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ಅಂದರೆ, ನಿಮ್ಮ ಪೇರೆಂಟ್ಸ್ ಹತ್ರ ಧರ್ಮಸ್ಥಳ ಸಂಘದ್ದು ಒಂದು ಬುಕ್ ಇರುತ್ತೆ. ಅಂದರೆ ಅವರು ಯಾವಾಗಲೂ ವೀಕ್ಲಿ ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟಬೇಕು ಅಂದರೆ ಆ ಬುಕ್ನ ಯೂಸ್ ಮಾಡಿಕೊಂಡು ಪೇ ಮಾಡ್ತಿರ್ತಾರೆ. ಸೊ ಆ ಬುಕ್ಕಲ್ಲಿ ಅದು ಮೆನ್ಷನ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟು ಗುಂಪಿನ ID ಸೇಮ್ ಅದೇ ಬುಕ್ಕಲ್ಲಿ ಫಸ್ಟ್ ಪೇಜಲ್ಲೇ ಗುಂಪಿನ ID ಇರುತ್ತೆ. ನೆಕ್ಸ್ಟ್ ಸಂಖ್ಯೆಯ ಸಂಘದಲ್ಲಿ ಅಂದರೆ ನೋಡಿ, ಇಲ್ಲಿ ಸದಸ್ಯತ್ವ ಅಂದರೆ ನಿಮ್ಮ ಪೇರೆಂಟು ಅಟ್ ಪರ್ಟಿಕ್ಯುಲರ್ ಗ್ರೂಪ್, ಆ ಗ್ರೂಪ್ ಇರುತ್ತಲ್ವ, ಇವಾಗ ಅವರು ಒಂದು 4 to 5 ಮೆಂಬರ್ಸ್ ಗ್ರೂಪ್ ಮಾಡ್ಕೊಂಡಿರ್ತಾರೆ ಸದಸ್ಯರಾಗಿ. ಅದರಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇರ್ತಾರೆ, ಫಸ್ಟಾ ಸೆಕೆಂಡಾ ಥರ್ಡಾ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ, ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಬೇಕಂದ್ರೆ ಎಕ್ಸೆಪ್ಟ್ ಧರ್ಮಸ್ಥಳ ಸಂಘ ಬೇರೆ ಸ್ಕಾಲರ್ಶಿಪ್ ಯಾವುದಾದ್ರೂ ನಿಮಗೆ ಬರ್ತಿದೆಯಾ, ಆ ಸ್ಕಾಲರ್ಶಿಪ್ಪಿಂದ ಎಷ್ಟು ಅಮೌಂಟ್ ಬರ್ತಿದೆ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್. ಓಕೆನಾ, ಇದು ಬಂದುಬಿಟ್ಟು ನಮೂನೆ 1. ಇದರಲ್ಲಿ ಇಷ್ಟು ಡೀಟೇಲ್ಸ್ನ ಫಿಲ್ ಮಾಡಬೇಕು. ಆ್ಯಂಡ್ ಇದ್ರ ಜೊತೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಕೊಡಬೇಕು ಜೆರಾಕ್ಸ್ನ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ನೀವು ಏನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ, ಇದು ಕಚೇರಿ ಉಪಯೋಗಕ್ಕೆ, ಅಂದರೆ ಧರ್ಮಸ್ಥಳ ಆಫೀಸವ್ರು ಇರ್ತಾರೆ ಅಲ್ವಾ, ಅವರೇ ಫಿಲ್ ಮಾಡ್ಕೋತಾರೆ, ನೀವು ಇದನ್ನು ಏನು ಫಿಲ್ ಮಾಡಬೇಡಿ. ನೆಕ್ಸ್ಟು ಇವಾಗ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಅಂದರೆ ನೀವು ಫಸ್ಟ್ ಫಸ್ಟ್ ಇಯರ್ ಅಪ್ಲೈ ಮಾಡ್ತಿದ್ದೀರಾ. ಆವಾಗ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಕೇಳಿದ್ರೆ, ನಮೂನೆ 1 ಅಂದರೆ ಅಪ್ಲಿಕೇಶನ್ 1, ನೆಕ್ಸ್ಟ್ ಅಪ್ಲಿಕೇಶನ್ 2 ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಮತ್ತು ಫೀಸ್ ಕಟ್ಟಿರುವಂಥ ರೆಸಿಪ್ಟ್ನ ಜೆರಾಕ್ಸ್ ಆ್ಯಂಡ್ SSLC ಮಾರ್ಕ್ಸ್ ಕಾರ್ಡ್
ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜೆರಾಕ್ಸ್, BPL ರೇಷನ್ ಕಾರ್ಡ್ ಜೆರಾಕ್ಸ್, ಅದಾದಮೇಲೆ ನಿರ್ಣಯ ಪುಸ್ತಕ. ಅಂದರೆ ನಾನು ಆಲ್ರೆಡಿ ಆವಾಗಲೇ ಹೇಳ್ದೆ ಅಲ್ವಾ, ನಿಮ್ಮ ಪೇರೆಂಟ್ಸ್ ಹತ್ರ ಒಂದು ಬುಕ್ ಇರುತ್ತೆ ಸದಸ್ಯರಾಗಿ ಇರೋದಕ್ಕೆ ಅಂತ. ಆ ಬುಕ್ಕಲ್ಲಿ ಫಸ್ಟ್ ಪೇಜಲ್ಲಿ ಅವ್ರದ್ದು ಗ್ರೂಪ್ ID ಅದೆಲ್ಲ ಮೆನ್ಷನ್ ಆಗಿರುತ್ತೆ ಅಲ್ವಾ, ಅದ್ರದ್ದು ಜೆರಾಕ್ಸ್ ತೊಗೋಬೇಕಾಗತ್ತೆ. ನೆಕ್ಸ್ಟು ಪ್ರಸ್ತುತ ಕೋರ್ಸಿಗೆ ಅರ್ಹತೆ ಪಡೆದ ಹಿಂದಿನ ವರ್ಷದ ಅಧ್ಯಯನದ ಅಂಕಪಟ್ಟಿ. ಅಂದರೆ ಇವಾಗ ಫಸ್ಟ್ ಇಯರ್ ನೀವು ಅಪ್ಲೈ ಮಾಡ್ತೀರಾ ಅಂದರೆ ಅದ್ರ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ ಯಾವುದು ಸೆಕೆಂಡ್ ಇಯರ್ PUCದು ಅಲ್ವಾ, ಅದನ್ನು ನೀವು ಜೆರಾಕ್ಸ್ ತೊಗೋಬೇಕಾಗತ್ತೆ. ಓಕೆನಾ, ಇದು ಗೊತ್ತಾಯಿತು ಅಲ್ವಾ, ಹೊಸ ವಿದ್ಯಾರ್ಥಿಗಳಿಗೆ ಮಾತ್ರ ಇದು. ನೆಕ್ಸ್ಟು ನವೀಕರಣ ವಿದ್ಯಾರ್ಥಿಗಳಿಗೆ ಮಾತ್ರ. ಅಂದರೆ ರಿನಿವಲ್ ಮಾಡಿಸ್ತೀರಾ ಅಲ್ವಾ, ನೆಕ್ಸ್ಟ್ ಫಸ್ಟ್ ಇಯರ್ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ, ಸೆಕೆಂಡ್ ಇಯರ್ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಅವಾಗ ರಿನಿವಲ್ ಮಾಡಿಸ್ತಾ ಇರೋದು ಅಂತ ಅರ್ಥ. ಆವಾಗ ಏನೇನು ಕೊಡಬೇಕು ಅಂದರೆ ಸೇಮ್ ಫಸ್ಟು ಎರಡು ಅಪ್ಲಿಕೇಶನ್ನ ಫಿಲ್ ಮಾಡಿ ಕೊಡಬೇಕಾಗತ್ತೆ. ಆ್ಯಂಡ್ ಫೀಸ್ ಕಟ್ಟಿರೋ ಅಂಥ ರೆಸಿಪ್ಟ್ನ ಜೆರಾಕ್ಸ್ ಕೊಡಬೇಕು, SSLC ಜೆರಾಕ್ಸ್, ನೆಕ್ಸ್ಟ್ ಇದು ಪಾಸ್ಬುಕ್ಕು ಆ್ಯಂಡ್ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಸಂಘದ ನಿರ್ಣಯ ಪುಸ್ತಕ. ನೆಕ್ಸ್ಟ್ ಇಂದಿನ ವರ್ಷದ ವ್ಯಾಸಂಗ ನಡೆಸಿದ ಕೋರ್ಸಿನ ಅಂಕಪಟ್ಟಿ. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಚೇಂಜಸ್ ಆಗುತ್ತೆ. ಫಸ್ಟು ಹೊಸ್ದಾಗಿ ಅಪ್ಲೈ ಮಾಡಬೇಕಾದ್ರೆ ಯಾವುದ್ರದ್ದು ಮಾರ್ಕ್ಸ್ ಕಾರ್ಡ್ ಕೊಡ್ತೀರಾ, ಸೆಕೆಂಡ್ PUದು ಕೊಡ್ತೀರಾ. ಸೆಕೆಂಡ್ ಇಯರ್ ಅಪ್ಲೈ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಫಸ್ಟ್ ಇಯರಲ್ಲಿ ಏನೇನು ಕಂಪ್ಲೀಟ್ ಆಗಿರುತ್ತೆ, ಫಸ್ಟ್ ಸೆಮ್ಮು ಮತ್ತು ಸೆಕೆಂಡ್ ಸೆಮ್ದು ಎಕ್ಸಾಮ್ ಕಂಪ್ಲೀಟ್ ಆಗಿರುತ್ತೆ ಅಲ್ವಾ, ಅದರದ್ದು ಮಾರ್ಕ್ಸ್ ಶೀಟ್ ಇರುತ್ತೆ ಅಲ್ವಾ, ಅದನ್ನು ಜೆರಾಕ್ಸ್ ತೆಗೆಸ್ಕೊಂಡು ಕೊಡಬೇಕಾಗತ್ತೆ. ಆ ಜೆರಾಕ್ಸ್ ತೆಗೆಸ್ಕೊಂಡು ಅದಕ್ಕೆ ಕಾಲೇಜ್ ಕಡೆಯಿಂದ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಕೊಡಬೇಕಾಗುತ್ತೆ. ಯಾಕಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿರಲ್ಲ ಆಲ್ಮೋಸ್ಟ್ ಯಾರಿಗೂ. ಆ ಟೈಮಲ್ಲಿ ನೀವು ಅದರದ್ದು ಜೆರಾಕ್ಸಿಗೆ ಸೀಲು ಸಿಗ್ನೇಚರ್ ಫ್ರಮ್ ದ ಪ್ರಿನ್ಸಿಪಲ್ ಹಾಕಿಸ್ಕೊಂಡು ಕೊಡಬೇಕಾಗುತ್ತೆ. ಓಕೆನಾ, ಇಷ್ಟು ಕೂಡ ನೀವು ಡಾಕ್ಯುಮೆಂಟ್ಸು ವಿತ್ ಈ 2 ಅಪ್ಲಿಕೇಶನ್ ಜೊತೆ ಕೊಡಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಅಪ್ಲಿಕೇಶನ್ ನೋಡಿ, ಇದು ಸೆಕೆಂಡ್ ಅಪ್ಲಿಕೇಶನು. ಈ ಸೆಕೆಂಡ್ ಅಪ್ಲಿಕೇಶನ್ ಏನಕ್ಕೆ ಅಂದರೆ ಕಾಲೇಜವರು ವೆರಿಫೈ ಮಾಡೋದು ಏನಂದರೆ ಈ ಸ್ಟೂಡೆಂಟು ಹೌದು ನಮ್ಮ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಅಂತ. ಸೊ ವೆರಿಫಿಕೇಷನ್ಗೆಗೋಸ್ಕರ ಇದು ಸೆಕೆಂಡ್ ಅಪ್ಲಿಕೇಶನ್. ಇದರಲ್ಲಿ ಏನೇನು ಮೆನ್ಷನ್ ಮಾಡಬೇಕು ಅಂದರೆ ಸ್ಟೂಡೆಂಟ್ ನೇಮ್, ನಿಮ್ಮ ಇನ್ಸ್ಟಿಟ್ಯೂಟ್ ನೇಮ್, ಕೋರ್ಸಿನ ಹೆಸರು ಅಂದರೆ ಯಾವ ಕೋರ್ಸಲ್ಲಿ ಇದ್ದೀರಾ, ಪೇರೆಂಟ್ ನೇಮ್, ಅಡ್ರೆಸ್, ಇಲ್ಲಿ ಸ್ಪೆಷಲೈಸೇಷನ್ ಆಫ್ ಯುವರ್ ಕೋರ್ಸ್, ಎಷ್ಟು ವರ್ಷ ನೀವು ಆ ಕೋರ್ಸಿಗೆ ಸೇರಿದ್ದೀರಾ. ಅಂದರೆ ಇವಾಗ ಇಂಜಿನಿಯರಿಂಗ್ ಅಂದರೆ 4 ಇಯರ್ಸ್ ಇರುತ್ತೆ ಆ್ಯಂಡ್ BCom ಅಂದರೆ 3 ಇಯರ್ಸ್ ಇರುತ್ತೆ, ಅದ್ರದ್ದು ಅವಧಿನ ಬರಿಬೇಕು. ಅಟ್ ಪ್ರೆಸೆಂಟ್ ಯಾವ ಇಯರಲ್ಲಿ ಸ್ಟಡಿ ಮಾಡ್ತಿದ್ದೀರಾ, ಸ್ಟಾರ್ಟ್ ಆಫ್ ದಿ ಕೋರ್ಸು, ಎಂಡ್ ಆಫ್ ದಿ ಕೋರ್ಸ್. ಅಂದರೆ ಈ ಇಯರು ಯಾವ ಡೇಟಲ್ಲಿ ಸ್ಟಾರ್ಟ್ ಆಗಿದೆ, ಯಾವ ಡೇಟಲ್ಲಿ ಎಂಡ್ ಆಗುತ್ತೆ ಅಂತ. ನೆಕ್ಸ್ಟು ನೀವು ಕಾಲೇಜ್ಗೆ ಥ್ರೂ ದ ಮ್ಯಾನೇಜ್ಮೆಂಟ್ ಸೇರಿದ್ದೀರಾ ಇಲ್ಲ ಗೌರ್ಮೆಂಟ್ ಮೆರಿಟ್ ಸೀಟಲ್ಲಿ ಸೇರಿದ್ದೀರಾ ಅಂತ. ಮೆರಿಟ್ ಅಂದರೆ ಇವಾಗ KCT ಮೂಲಕ, ನೀಟ್ ಮೂಲಕ ಸೇರಿರ್ತೀರ ಅಲ್ವಾ, ಅವರಿಗೆ ಇದು ಅಪ್ಲೈ ಆಗುತ್ತೆ. ಮ್ಯಾನೇಜ್ಮೆಂಟ್ ಅಂದರೆ ನಾರ್ಮಲ್ ನೀವು ಏನು ಪೇ ಮಾಡಿ ಸೇರಿಕೊಂಡಿರೋದು. ಓಕೆನಾ, ನೆಕ್ಸ್ಟು ಇಲ್ಲಿ ಯಾವ ವರ್ಷದಲ್ಲಿ ನೀವು ಕೋರ್ಸಿಗೆ ಸೇರಿದ್ದೀರಾ ಅಂತ ಮೆನ್ಷನ್ ಮಾಡಬೇಕು. ಸೇಮ್ ಇಲ್ಲೂ ಕೂಡ ಎಕ್ಸೆಪ್ಟ್ ದಿಸ್ ಸ್ಕಾಲರ್ಶಿಪ್ ಎಷ್ಟು ಸ್ಕಾಲರ್ಶಿಪ್ಪಲ್ಲಿ ದುಡ್ಡು ಬರ್ತಿದೆ ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟು ನೋಡಿ, ಫೀಸ್ ಕಟ್ಟಿರುವಂಥ ದೃಢೀಕರಣ. ಇದು ಬಂದುಬಿಟ್ಟು ಕಾಲೇಜವರು ಫಿಲ್ ಮಾಡಬೇಕಾಗತ್ತೆ. ಓಕೆನಾ, ಇಲ್ಲಿ ಕಾಲೇಜಿನ ಯಾವ ವರ್ಷದಲ್ಲಿ ಸೇರ್ಕೊಂಡಿದ್ದೀರಾ ಅಂತ, ಮತ್ತು ಯಾವ ವರ್ಷನೇ ವ್ಯಾಸಂಗ ಮಾಡ್ತಿದ್ದೀರಾ ಅಂತ, ಶುಲ್ಕ ಎಷ್ಟು ದುಡ್ಡು ಫೀಸ್ನ ಪೇ ಮಾಡಿದ್ದೀರಾ ಅಂತ, ಮತ್ತು ಯಾವ ಡೇಟಲ್ಲಿ ಪೇ ಮಾಡಿದ್ದೀರಾ ಅಂತ. ಓಕೆನಾ, ಇದನ್ನು ಮೆನ್ಷನ್ ಮಾಡಿಬಿಟ್ಟು ಕಾಲೇಜವ್ರ ಹತ್ರ ಇಲ್ಲಿ ಪ್ರಿನ್ಸಿಪಲ್ದು ಸಿಗ್ನೇಚರು, ಕಾಲೇಜ್ ಸೀಲು ಇದನ್ನು ಕನ್ಫರ್ಮಾಗಿ ಹಾಕ್ಸ್ಲೇಬೇಕು. ಇದನ್ನು ಕರೆಕ್ಟಾಗಿ ಹಾಕ್ಸ್ಲಿಲ್ಲ ಅಂದರೆ ಅಪ್ಲಿಕೇಶನ್ನು ರಿಜೆಕ್ಟ್ ಆಗುತ್ತೆ. ಓಕೆನಾ, ಇಷ್ಟನ್ನು ಹಾಕ್ಸ್ಬಿಟ್ಟು ಇದು ಸಂಸ್ಥೆಯ ವಿಳಾಸ ಅಂದರೆ ಕಾಲೇಜ್ ಅಡ್ರೆಸ್ಸು, ಕಾಲೇಜ್ದು ದೂರವಾಣಿ ಸಂಖ್ಯೆ, ದಿನಾಂಕ, ಸ್ಥಳ ಇಷ್ಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ, ಇಷ್ಟು ಅರ್ಥ ಆಯಿತು ಅಲ್ವಾ ಹೆಂಗೆ ಮೆನ್ಷನ್ ಮಾಡೋದು ಅಂತ. ಇದು ಬಂದ್ಬಿಟ್ಟು ಅಪ್ಲಿಕೇಶನ್ಸು. 2 ಅಪ್ಲಿಕೇಶನ್ ಇದೆ. ಈ 2 ಅಪ್ಲಿಕೇಶನ್ಸ್ನ ಕರೆಕ್ಟಾಗಿ ಫಿಲ್ ಮಾಡಿಬಿಟ್ಟು ಅದ್ರ ಜೊತೆ ಇಲ್ಲಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ದು ಜೆರಾಕ್ಸ್ ತೊಗೊಂಡು ಇಷ್ಟನ್ನು ಎಲ್ಲನೂ ತೊಗೊಂಡೋಗ್ಬಿಟ್ಟು ನೀವು ಧರ್ಮಸ್ಥಳ ಆಫೀಸ್ ಅವ್ರಿಗೆ ಕೊಡಬೇಕು ಅಷ್ಟೇ. ಧರ್ಮಸ್ಥಳ ಆಫೀಸ್ ಅವರು ಆ ಅಪ್ಲಿಕೇಶನ್ನ ಅಪ್ಲೈ ಮಾಡ್ತಾರೆ. ಇಷ್ಟೇ ನಿಮ್ಮ ಕೆಲಸ. ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ತೊಗೊಂಡೋಗಿ ಕರೆಕ್ಟಾಗಿ ಅವರು ಧರ್ಮಸ್ಥಳ ಆಫೀಸಲ್ಲಿ ಇರ್ತಾರೆ ಅಲ್ವಾ ಅವ್ರ ಕೈಗೆ ಕೊಡೋದು. ಓಕೆನಾ, ಈ ಸ್ಕಾಲರ್ಶಿಪ್ ಹೆಂಗೆ ಅಪ್ಲೈ ಮಾಡೋದು ಅಂತ ಗೊತ್ತಾಯಿತು ಅಲ್ವಾ. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ನಿಮಗೆ ತುಂಬ ಟೈಮ್ ಏನೂ ತೊಗೊಳ್ಳಲ್ಲ. ಜಸ್ಟ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಅವರಿಗೆ ಕೊಟ್ಟರೆ ಆಗುತ್ತೆ. ಸೊ ಎವ್ರಿ ಇಯರ್ 10,000 ಬರುತ್ತೆ. ಸೊ ಮಿಸ್ ಮಾಡದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಓಕೆನಾ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಆದಷ್ಟು ನಾವು ಎಲ್ಲ ಇನ್ಫಾರ್ಮೇಷನ್ನು ನಮ್ಮ ಚಾನಲಲ್ಲಿ ಹಾಕ್ತಿರ್ತೀವಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.